जनगण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंगा। विंध्य हिमाचल यमुना गंगा उच्चल जलधि तरंगा। तव शुभ नामे जागे तव शुभ आशीष मांगे। गाहे तव जय गाथा जनगण मंगलदायक जय हे भारत भाग्य विधाता। जय हे जय हे जय हे जय 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 हे। माता के भारत माता के वंदे मातरम वंदे मातरम वंदे मातरम। 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವ ಸಂಬಂಧವಾಗಿ ಹಾರ್ದಿಕ ಶುಭಾಶಯಗಳು. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಗೌರವಾನ್ವಿತ ಕುಲಪತಿಗಳಿಗೆ ಮತ್ತು ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಈಗ ವೇದಿಕೆಯ ಮೇಲಿರ್ತಕ್ಕಂತಹ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಎನ್.ಆರ್. ಚಂದ್ರೇಗೌಡ ಅವರು. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಮೊದಲಿಗೆ ಆಜಾದಿ ಕಾ ಅಮೃತ್ ಮಹೋತ್ಸವ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇವತ್ತು ಕೂಡ ವಿಶೇಷವಾಗಿ ಈ 13/8/2022ರಿಂದ 15/8/2022ರವರೆಗೆ ಹರ್ ಘರ್ ತಿರಂಗ ಈ ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾನಿಲಯದ ಬೋಧಕರು ಬೋಧಕೇತರರೆಲ್ಲ ರಾಷ್ಟ್ರಾಭಿಮಾನದ ಪ್ರತೀಕವಾಗಿ ಧ್ವಜಾರೋಹಣವನ್ನು ನೆರವೇರಿಸಬೇಕು ಅಂತ ಎಲ್ಲ ನೌಕರರಿಗೆ ಉಚಿತವಾಗಿ ಧ್ವಜಗಳನ್ನು ವಿತರಣೆ ಮಾಡಿದ್ದಾರೆ. ಹಾಗೆ ಇವತ್ತು ಗಾಂಧೀಜಿಯ ಅಹಿಂಸಾ ತತ್ವದ ಒಂದು ಪ್ರತೀಕವಾಗಿ ಗಾಂಧಿ ಟೋಪಿಗಳನ್ನು ಸಹ ಎಲ್ಲ ನೌಕರರಿಗೆ ಉಚಿತವಾಗಿ ವಿತರಣೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಷಯ. ಇಂತಹ ಒಂದು ಸುಸಂದರ್ಭದಲ್ಲಿ ಈ ದಿನ 75 ವರ್ಷ ತುಂಬಿ 76ನೇ ಧ್ವಜಾರೋಹಣವನ್ನು ಇವತ್ತು ಮಾಡಿದ್ದೇವೆ. ಈ 75 ವರ್ಷಗಳ ಸ್ವಾತಂತ್ರ್ಯ ದಿನಾಚರಣೆಗಳು ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥವರು ಪ್ರೊಫೆಸರ್ ಜಿ ಚಂದ್ರಶೇಖರ್ ಅಂತಕ್ಕಂಥವರು. ಅವರು ಮೈಸೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರ್ತಕ್ಕಂತಹ ವಿದ್ಯಾವರ್ಧಕ ಸಂಘದ ವಿದ್ಯಾವರ್ಧಕ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಿಂದಿ ಪ್ರಾಧ್ಯಾಪಕರಾಗಿ ವಿಭಾಗದ ಮುಖ್ಯಸ್ಥರಾಗಿ ಸುಮಾರು 38 ವರ್ಷಗಳವರೆಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಎಲ್ಲಕ್ಕಿಂತ ಮಿಗಿಲಾಗಿ ಈ ಸಮಾರಂಭಕ್ಕೆ ಬಹಳ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿ ಅಂತ ನಾನಾದರೂ ಅಂದ್ಕೊಂಡಿದ್ದೇನೆ. ಯಾಕೆ ಅಂತ ಅಂದರೆ ಅವರು ಸುಮಾರು 20ಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ಕೃತಿಗಳನ್ನು ಬರೆದಿದ್ದಾರೆ. ಆ ಕೃತಿಗಳೆಲ್ಲ ಬಹುತೇಕವಾಗಿ ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ಮತ್ತು ಆ ಗಾಂಧೀಜಿಯಿಂದ ಪ್ರಾರಂಭಿಸಿ ಅನೇಕ ವ್ಯಕ್ತಿಗಳನ್ನು ಕುರಿತಂತಹ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕುರಿತಂತಹ ಕಾದಂಬರಿಗಳು, ನಾಟಕಗಳು, ಪ್ರಬಂಧ ಸಂಕಲನಗಳು, ವೈಚಾರಿಕ ಬರಹಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಒಂದೆರಡು ಮಾತುಗಳನ್ನು ನಾನು ಹೇಳ್ತೇನೆ. ಪ್ರೊಫೆಸರ್ ಜಿ ಚಂದ್ರಶೇಖರ್ ಅವರು ಹೀಗೆ ಸಾಹಿತಿಯಾಗಿ ಗುರುತಿಸಿಕೊಳ್ಳೋದ್ರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿಯೂ ಸಹ ತಮ್ಮ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವುಗಳಲ್ಲಿ ನಿಸರ್ಗ ಪೀಸ್ ಫೌಂಡೇಶನ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆಯನ್ನು ಸಹ ಸ್ಥಾಪಿಸಿಕೊಂಡಿದ್ದಾರೆ. ಆ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ.
ಉಚಿತವಾಗಿರ್ತಕ್ಕಂಥ ಯೋಗವನ್ನು ಧ್ಯಾನ ಕಲಿಕಾ ಕೇಂದ್ರವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ಜೀವಿತ ಫೌಂಡೇಶನ್ ಅಂತಕ್ಕಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಅದರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಸಂಸ್ಥೆಯ ವತಿಯಿಂದ ರೋಗಿಗಳ ಆರೈಕೆ ಕೇಂದ್ರ, ನಿರ್ಲಕ್ಷಿತ ರೋಗಿಗಳಿಗೆ ಉಚಿತ ಆರೈಕೆ ಕೇಂದ್ರವನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಇವರ ಸಾಹಿತ್ಯ ಮತ್ತು ಸೇವೆಯನ್ನು ಗುರುತಿಸಿ ಮಂಡ್ಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ದೊರಕಿದೆ. ಕೆ ಸಿಂಗಾರಿಗೌಡ ಪ್ರಶಸ್ತಿಯು ಸಹ ಇವರಿಗೆ ದೊರಕಿರ್ತಕ್ಕಂಥದ್ದು ಅವರ ಸೇವೆಯ ಪ್ರತೀಕವಾಗಿ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಇವರು ಬರೆದಿರ್ತಕ್ಕಂಥ ಕೆಲವು ಪುಸ್ತಕಗಳನ್ನು ಈಗಾಗಲೇ ಅಂತಿಮ ಸತ್ಯಾಗ್ರಹಿ ಗಾಂಧೀಜಿಯನ್ನ ಕುರಿತಂತ ಒಂದು ಅನುವಾದಿತ ಕೃತಿ, ಕಂಡಷ್ಟೇ ಸತ್ಯವಲ್ಲ ಎನ್ನುವ ಕೃತಿ, ಜೀವಗಂಧ ವಿಜ್ಞಾನ ಲೇಖನಗಳ ಸಂಗ್ರಹ, ಧಾರಾವಿ ಅಂತಕ್ಕಂತಹ ಒಂದು ಕೃತಿ, ಮುಂಬೈನ ಕೊಳಗೇರಿಯ ಜನಜೀವನವನ್ನು ಕುರಿತಂತಹ ಒಂದು ಕೃತಿಯಾಗಿದೆ. ದೊಡ್ಡೂರ ಪ್ರಸಂಗಗಳು, ಪ್ರೀತಿ, ಶ್ರದ್ಧೆ, ಭಕ್ತಿ ಎನ್ನುವ ಪ್ರಬಂಧ ಸಂಕಲನ, ಮಾಧವಿ ಎನ್ನುವ ಅನುವಾದಿತ ನಾಟಕ, ಹಿಡಿದ ಕನ್ನಡಿ ಪ್ರಬಂಧ ಲೇಖನ, ಚದುರಂಗದ ಆಟಗಾರರು ಮತ್ತು ಇತರ ಕಥೆಗಳು ಅನುವಾದಿತ ಕಥೆಗಳು. ಇದು ಸ್ವಾತಂತ್ರ್ಯ ಸೇನಾನಿಗಳು ಎನ್ನುವ ಕೃತಿ, ರಾತ್ರಿಯ ಪಯಣ ಇದು ಅನುವಾದಿತ ಕಾದಂಬರಿ. ಮತ್ತೊಂದು ಮುಖ್ಯವಾಗಿ ಧ್ಯಾನ, ಯೋಗ, ಪ್ರಾಣಾಯಾಮ ಎನ್ನುವ ಕೃತಿ, ರಕ್ತಧ್ವಜ ಎನ್ನುವ ಒಂದು ಕೃತಿ ಅನುವಾದವನ್ನು ಮಾಡಿದ್ದಾರೆ ಈ ನಾಟಕವನ್ನು. ಈ ನಾಟಕ ರಂಗಾಯಣದಲ್ಲೂ ಸಹ ಪ್ರದರ್ಶನಗೊಂಡಿದೆ, ರಕ್ತಧ್ವಜ ಎನ್ನುವ ಕೃತಿ. ಹೀಗೆ ಚಂದ್ರಶೇಖರ ಪಾಟೀಲರ ಕುರಿತು ಬರೆದಿರ್ತಕ್ಕಂಥ ಕೃತಿ, ಇಡೀ ವಯಸ್ಸಿನ ಹಾದಿಯಲ್ಲಿ, ಪ್ರಯಾಣ, ಮನಮಂಥನ, ಜಾತ್ಯತೀತ ಸಂತ ಕಬೀರ, ಕರ್ಮಯೋಗಿಗಳು ಎನ್ನುವ ಕೃತಿ. ಹೀಗೆ ನಮ್ಮ ದೇಶದ ಮಹಾನ್ ವ್ಯಕ್ತಿಗಳನ್ನು ಕುರಿತು, ಸ್ವಾತಂತ್ರ್ಯವನ್ನು ಕುರಿತಂತಹ ಬಹುತೇಕ ಕೃತಿಗಳು ಇವರ ಕೃತಿಗಳಾಗಿದೆ. ಇಂತಹವರು ಈ ಒಂದು ಸಭೆ, ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಆಗಮಿಸಿರ್ತಕ್ಕಂಥದ್ದು ತುಂಬ ಔಚಿತ್ಯಪೂರ್ಣವಾಗಿದೆ. ಇವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರು. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ನಮ್ಮ ವಿಶ್ವವಿದ್ಯಾನಿಲಯ ಅತ್ಯಂತ ಕ್ರಿಯಾಶೀಲವಾಗಲಿಕ್ಕೆ, ಶೈಕ್ಷಣಿಕವಾಗಿ ಒಂದು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಎಲ್ಲ ಅನೇಕ ವಿಚಾರಗಳನ್ನು ನಾವು ಸಭೆ ಸಮಾರಂಭಗಳಲ್ಲಿ ಹೇಳ್ತಾ ಇರ್ತೀವಿ. ಎಲ್ಲಕ್ಕೂ ಕಾರಣಕರ್ತರಾಗಿರ್ತಕ್ಕಂಥವ್ರು. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಆಜಾದಿ ಕಾ ಅಮೃತ್ ಮಹೋತ್ಸವ ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು. ನಮ್ಮ ವಿಶ್ವವಿದ್ಯಾನಿಲಯ ವಿಶೇಷವಾಗಿ ಗುರುತಿಸ್ಕೋಬೇಕು. ನಾವು ಒಂದು ದೇಶಕ್ಕೆ ಒಂದು ಅಭಿಮಾನವನ್ನು, ಒಂದು ಪ್ರೇಮವನ್ನು ತೋರಿಸಬೇಕು ಎನ್ನುವ ವಿಚಾರವನ್ನು ಹೇಳಿ ಬಹಳ ಒತ್ತಾಯಪೂರ್ವಕವಾಗಿ ಈ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಅಂದರೆ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಭಾರ ಕುಲಪತಿಗಳಾಗಿರ್ತಕ್ಕಂತಹ ಹಾಗೂ ಮಾನ್ಯ ಹಣಕಾಸು ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ ಎ ಕಾದರ್ಪಾಷ ಅವರು ಈ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ಒಂದು ಅಧಿಕೃತವಾಗಿ ನಿಯಮಾನುಸಾರವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ಅಂದ್ಬಿಟ್ಟು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎಲ್ಲ ರೀತಿಯ ನೆರವನ್ನು ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಮಾರಂಭದಲ್ಲಿ ಶಾಸನಬದ್ಧ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ಪ್ರೊಫೆಸರ್ ಕಾಂಬ್ಳೆ ಅಶೋಕ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಕುಲಸಚಿವ ಪರೀಕ್ಷಾಂಗ ಆಗಿದ್ದ ಪ್ರೊಫೆಸರ್ ಕೆ.ಬಿ. ಪ್ರವೀಣ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಡೀನ್ ಅಧ್ಯಯನ ಕೇಂದ್ರದ ಡೀನ್ ಆಗಿರ್ತಕ್ಕಂತಹ ಪ್ರೊಫೆಸರ್ ರಾಮನಾಥನ್ ನಾಯ್ಡು ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀಯುತ ಪ್ರೊಫೆಸರ್ ದೇವರಾಜ್ ಅವರಿಗೆ, ಭಾಸ್ಕರ್ ಅವರಿಗೆ, ಸತ್ಯನಾರಾಯಣ ಗೌಡರಿಗೆ ಹಾಗೂ ಈ ಸಮಾರಂಭದಲ್ಲಿ ಬೋಧಕರು, ಬೋಧಕೇತರರು ಉಪಸ್ಥಿತರಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು
ಇವತ್ತು ದೇಶವನ್ನ ಸಂರಕ್ಷಣೆ ಮಾಡ್ತಕ್ಕಂಥವ್ರು ಅಂತ ಅಂದ್ರೆ ನಮ್ಮ ದೇಶದ ಸೈನಿಕರು. ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರತಿ ವರ್ಷ ಇಂತಹ ಒಂದು ಕಾರ್ಯಕ್ರಮಗಳು, ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ಇಂತಹ ಸಮಾರಂಭಗಳನ್ನು ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನೆರವೇರಿಸ್ತಕ್ಕಂಥವ್ರು ಅಂತ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರ್ತಕ್ಕಂಥ ಮಾಜಿ ಸೈನಿಕರು ಸುರೇಶ್ ಅವರು, ನಾಗೇಶ್ ಅವರು, ಸುಭಾಮಯ್ಯ ಅವರು ವಿಶೇಷವಾಗಿರ್ತಕ್ಕಂತಹ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಗೌರವಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ನಾನು ಕೋರ್ತೇನೆ. ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥವ್ರು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಡೀತಕ್ಕಂಥ ಎಲ್ಲ ಒಂದು ಶೈಕ್ಷಣಿಕ ಮತ್ತು ಶೈಕ್ಷಣಿಕೇತರ ಎಲ್ಲ ಮಾಹಿತಿಯನ್ನ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಕ್ಕಂತಹ ಎಲ್ಲ ಸುದ್ದಿ ಮಾಧ್ಯಮದವರಿಗೆ ಅತ್ಯಂತ ಗೌರವದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇಲ್ಲಿ ಆಗಮಿಸಿರ್ತಕ್ಕಂತಹ ಸಾರ್ವಜನಿಕರಿಗೆ ಹಾಗೂ ನಮ್ಮ ನೌಕರು ಬೋಧಕೇತರ ಒಂದು ಪೋಷಕರೆಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಈ ಆಜಾದಿ ಕಾ ಅಮೃತ್ ಮಹೋತ್ಸವ ಏನು ನಾವು ವಿಜೃಂಭಣೆಯಿಂದ ಆಚರಿಸ್ತಿದ್ದೀವಿ, ಇದು ಅತ್ಯಂತ ವಿಜೃಂಭಣೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಜೊತೆಗೆ ಹರ್ ಘರ್ ತಿರಂಗ ಅಂತೇಳಿ ಅದೊಂದು ಅಭಿಯಾನ, ಎಲ್ಲದಕ್ಕೂ ನಮ್ಮದೊಂದು ಅಭಿಯಾನ ಶುರುವಾಗಿದೆ. ಇದು ಹರ್ ಘರ್ ತಿರಂಗ, ಪ್ರತಿ ಮನೆಯ ಮೇಲೂ ನಮ್ಮ ಬಾವುಟವನ್ನು ಹಾರಿಸಿ ಸಂಭ್ರಮಿಸಿ. 75ನೇ ವರ್ಷ ಮುಗಿದು 76ನೇ ವರ್ಷ ಕಾಲಿಡ್ತಿದ್ದೀವಿ. ಆ ಒಂದು ಅಮೃತ ಮಹೋತ್ಸವದ ಗಳಿಗೆಯನ್ನು ಎಲ್ಲರೂ ಆಚರಿಸಿ ಅಂತೇಳಿ ಸರ್ಕಾರ ಕರೆ ಕೊಡ್ತು. ಆ ಸರ್ಕಾರ ಕರೆ ಕೊಟ್ಟಿದ್ದೇ ತಡ ಜನ ನಿಜವಾಗ್ಲೂ ನಾಮುಂದು ತಾಮುಂದು ಅಂತ ಹೇಳಿ ಎಲ್ಲರೂ ಮನೆಗಳ ಮೇಲೆ, ಗೇಟ್ಗಳ ಮೇಲೆ, ಟ್ಯಾಂಕ್ಗಳ ಮೇಲೆ ಎಲ್ಲ ಬಾವುಟಗಳನ್ನು ಹಾರಿಸಿ ಸಂಭ್ರಮಿಸ್ತಿದ್ದಾರೆ. ಧ್ವಜ ನಮ್ಮ ದೇಶದ ಗೌರವದ ಸಂಕೇತ. ಅದಕ್ಕೆ ಅದರದೇ ಆದಂಥ ಸಂಹಿತೆ ಇದೆ. ಇಂಡಿಯನ್ ಫ್ಲಾಗ್ ಕೋಡ್, ಭಾರತ ಧ್ವಜ ಸಂಹಿತೆ. ಆ ಸಂಹಿತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಎಲ್ಲರ ಕರ್ತವ್ಯ. ಅದರಲ್ಲೂ ಹೇಳಿ ಕೇಳಿ ಗ್ರಾಮ ಪಂಚಾಯತಿ ಅಂದರೆ ಅದು ಸರ್ಕಾರದ ಒಂದು ಬಾಡಿ ಅಂಗ. ಅಲ್ಲಿ PDO ಇರ್ತಾನೆ, ಅಧ್ಯಕ್ಷರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಅವರು ಮೇಲ್ಗಡೆ ಡಸ್ಟ್ಬಿನ್ ಮೇಲೆ ಬಾವುಟ ಚಿತ್ರ ನೀವು ನೋಡ್ಬೋದು ಬಹುಶಃ. ಅಂದ್ರೆ ನಮಗೆ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಿದೆ ಅಂತ ತುಂಬಾ ಹಿಂದೆ ಹೇಳಿದ್ರು. ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಬಾರ್ದು. ಆದ್ರೆ ಇವತ್ತು ಸ್ವಾತಂತ್ರ್ಯ ಅನ್ನೋದು ನಮಗೆ ಸ್ವೇಚ್ಛಾಚಾರ ಆಗಿದೆ ಅಷ್ಟೇ. ಪ್ರತಿಯೊಂದು ಹೇಗೆ ಇದನ್ನು ಹಾರಿಸಬೇಕು, ಹೇಗೆ ಇದನ್ನು ಬಳಸಿಡಬೇಕು, ಒಂದು ವೇಳೆ ಇದು ಏನಾದ್ರು ಹರಿದೋದ್ರೆ, ಸುಟ್ಟು ಹೋದ್ರೆ, ಏನಾದರೂ ಕಲೆ ಗಿಲೆ ಆದರೆ ಅದನ್ನು ಹೇಗೆ ನಾಶಪಡಿಸಬೇಕು ಅನ್ನೋದಕ್ಕೂ ಒಂದು ಕಾನೂನು ಇದೆ. 13ರಿಂದ 15 ಆಚರಿಸಿ, ಅಮೃತ ಮಹೋತ್ಸವದ ಘರ್ ಘರ್ ತಿರಂಗ ಆಚರಿಸಿ ಅಂತ ಸರ್ಕಾರ ಕರೆ ಕೊಡ್ತದೆ. ನಮ್ಮ ಅನೇಕ ಜನ ಅತ್ಯಂತ ಉತ್ಸಾಹದಿಂದ 11ನೇ ತಾರೀಕು ಶುರು ಮಾಡಿದ್ರು. 11ರಿಂದ ಆಟೋಗಳನ್ನೆಲ್ಲ ಬಾವುಟ ಹಾಕಿಕೊಂಡು ಶುರು ಮಾಡಿದ್ರು. ಒಂದು ಬಾವುಟ ಗೊತ್ತಲ್ಲ, ಆಟೋದಲ್ಲಿ ಹೋದಾಗ ಅದೆಲ್ಲ ಕೆದರಿ ಅದನ್ನ ಹರಿದೋಗಿತ್ತು. ನಾನು ಕೇಳಿದೆ, ಅವ್ನು ಹರಿದೋಗಿದ್ದಕ್ಕೆ ಹಾರಿಸ್ಬಾರ್ದು ಅಂತ. ಕ್ವಾಲಿಟಿ ಇರುತ್ತೆ, ನಾನು ಏನು ಮಾಡಿದೆ. ಈ ಧ್ವಜ ಸಂಹಿತೆ ಇದೆಯಲ್ಲ, ಇದು ಕಾಲಕ್ಕೆ ಅಮೆಂಡ್ ಆಗ್ತಾ ಹೋಗ್ತಾ ಇದೆ. ನಮ್ಮಲ್ಲಿ ಸ್ವಲ್ಪ ಅಮೆಂಡ್ ಆದ್ರೂ ಸಾಕು, ನಾವು ಅದನ್ನ ವಿಪರೀತವಾಗಿ ಬಳಸ್ಕೊಳ್ಳೋ ಜನ ನಾವು, ವಿಶೇಷವಾಗಿ ಭಾರತೀಯರು. ನಮ್ಮ ಸ್ವಲ್ಪ ಅನುವು ಮಾಡಿಕೊಟ್ರೆ ತೀರಾ ಅದನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಪ್ರಸಂಗ ನಮ್ಮಲ್ಲಿ ಎದುರಾಗ್ತದೆ. ಸೊ ಹಾಗಾಗಿ ನಿಮ್ಮನ್ನು ನಾನು ಮೊನ್ನೆ ಪತ್ರಿಕೆ ನೋಡಿದೆ, ಎಲ್ಲ KSYU ನೌಕರ ವರ್ಗದವರಿಗೆ ಧ್ವಜವನ್ನು ವಿತರಣೆ ಮಾಡಿ ನೀವೆಲ್ಲರೂ ಫೋಟೋ ತೆಗೆಸ್ಕೊಂಡು ಪೇಪರ್ ಬಂದಿತ್ತು. ತುಂಬ ಸಂತೋಷ. ಆದರೆ ಅದರದ್ದೇ ಆದಂಥ ರೀತಿ ನೀತಿಗಳನ್ನು ನಾವು ಅನುಸರಿಸಿಬಿಟ್ರೆ ಭಾಳ ಸೇಫ್ಟಿ, ಕ್ಷೇಮ, ನಮ್ಮ ದೇಶಕ್ಕೂ ಕ್ಷೇಮ, ನಮಗೂ ಕ್ಷೇಮ. ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಎಂಥದ್ದು ಜಾಸ್ತಿ ವಿಶೇಷವಾಗಿ ಏನಿಲ್ಲ. ನಾನು ಯಾವುದೋ ಒಂದು ಕಾಲೇಜಿಗೆ, ಡಿಗ್ರಿ ಕಾಲೇಜ್, ಅಲ್ಲಿ ಭಗತ್ ಸಿಂಗ್ ಅವರ ಜನ್ಮದಿನೋತ್ಸವ ಆಚರಿಸ್ತಾ ಇದ್ರು. ನಾನು ಅವತ್ತು ಮುಖ್ಯ ಭಾಷಣಕಾರಿ.
ಪರವಾಗಿಲ್ಲ, ಹುಡುಗರು ಅಟ್ಲೀಸ್ಟ್ ಭಗತ್ ಸಿಂಗ್ ಬಗ್ಗೆ ಒಂದು ವಿಶೇಷ ಕಾಳಜಿ ಇಟ್ಕೊಂಡು ಒಂದು ಜನ್ಮದಿನಾಚರಣೆ ಆಚರಿಸ್ತಾ ಇದ್ದಾರೆ ಅಂತೇಳಿ ನನಗೂ ಬಹಳ ಸಂತೋಷ ಆಯಿತು. ಅಲ್ಲಿ ಭಾಷಣ ಶುರು ಮಾಡೋದು ಮೊದಲು ನಮಗೆ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಎಲ್ಲೋ ಕೆಲವು ಬೆರಳಿಕೆಯಷ್ಟು ಜನಗಳ ಹೆಸರು ಮಾತ್ರ ನಮ್ಮ ಗಮನಕ್ಕೆ ಬರೋದು. ಎಲ್ಲ ಬೆರಳಿಕೆಯಷ್ಟು ಕೆಲವರು ಮಾತ್ರ ನಮ್ಮ ಗಮನಕ್ಕೆ ಬರ್ತಾರೆ, ನಮ್ಮ ಕಣ್ಣು ಮುಂದೆ ಬರ್ತಾರೆ. ನಾನು ಅವರಿಗೆ ಕೇಳಿದೆ, ಮದನ್ ಲಾಲ್ ಧೀಂಗ್ರಾ ಗೊತ್ತೇನಪ್ಪ ನಿಮಗೆ? ಸರ್, ಮದನ್ ಲಾಲ್ ಗೊತ್ತು, ಕ್ರಿಕೆಟ್ ಪ್ಲೇಯರ್ ಆಗಿದ್ದವರು, ಬಟ್ ಧೀಂಗ್ರಾ ನಮ್ಗೆ ಗೊತ್ತಿಲ್ಲ ಸರ್. ಓನ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ ಸರ್, ಬಿಸ್ಮಿಲ್ಲಾ ಖಾನ್ ಗೊತ್ತು, ಅದು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ನಮ್ಗೆ ಗೊತ್ತಿಲ್ಲ. ಅಂದರೆ ಪಾಪ ತಪ್ಪು ಅವ್ರದ್ದಲ್ಲ, ಮಕ್ಕಳು ತಪ್ಪಲ್ಲ. ನಾವು ಅವ್ರಿಗೆ ಸರಿಯಾದ ಟ್ಯೂಟ್ ಮಾಡಿಲ್ಲ, ಸರಿಯಾಗಿ ಅವ್ರಿಗೆ ಅವ್ರ ಗಮನಕ್ಕೆ ತಂದಿಲ್ಲ ಇವನ್ನೆಲ್ಲ. ಯಾಕಂದರೆ ರಾಮ್ ಪ್ರಸಾದ್ ಬಿಸ್ಮಿಲ್ ಅಂತ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ, ಎಂಥ ಅದ್ಭುತವಾದ ಕ್ಯಾರೆಕ್ಟರ್ಸ್ ಇವೆಲ್ಲ ಅಂತಂದರೆ, ಸೆರೆವಾಸಕ್ಕೆ ಹೋಗ್ತಾರೆ, ಅವ್ರಿಗೆ ಮರಣದಂಡ ಶಿಕ್ಷೆ ವಿಧಿಸಿರ್ತಾರೆ. ನಾಳೆ ಅವರಿಗೆ ಮೃತ್ಯುದಂಡ ಗಲ್ಲಿಗೇರಿಸುವಂಥ ಸಮಯ ನಾಳೆ. ಹಿಂದಿನ ದಿನ ಅವರ ಅಪ್ಪ ಮಗನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ ಜೈಲಿಗೆ. ಅಮ್ಮನನ್ನು ನೋಡಿದ ಕೂಡಲೇ ರಾಮ್ ಪ್ರಸಾದ್ ಬಿಸ್ಮಿಲ್ ಕಣ್ಣಲ್ಲಿ ನೀರು ಹಾಕುತ್ತಾರೆ. ಅಮ್ಮನಿಗೆ ಬಹಳ ಬೇಜಾರಾಗುತ್ತೆ. ಸೊ ಎಂತ ಹೇಳಿನೋ ನೀನು, ಇಷ್ಟು ಕಣ್ಣಲ್ಲಿ ನೀರು ಹಾಕೊಂಡು ದುಃಖ ಪಡಗಿದ್ದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾಕೆ ಇಳಿದೆ ನೀನು? ನಾನು ನಿನ್ನನ್ನು ಹರಿಸಿ ಕಳಿಸಿದ್ದೀನಿ ಹೋರಾಡಿ ಗೆದ್ದು ಬಾ ಅಂತ. ಆದರೆ ನೀನು ಹೇಳಿದ ನೀನು ನಡ್ತಿದೆಯಲ್ಲ, ನಿನ್ನೆಂಥ ಮಗ ನೀನು. ಒಬ್ಬ ಅಮ್ಮ ನಾಳೆ ಗಲ್ಲಿಗಂಬ ಏರುವಂಥ ಮಗನನ್ನು ಕುರಿತು ಮಾತಾಡುವಂಥದ್ದು ನಮಗೆ ರೋಮಾಂಚನ ಉಂಟು ಮಾಡೋದು. ಈಗೂ ಅಮ್ಮಂದ್ರೆ ಇರ್ಬೋದಾ? ಸ್ವಾತಂತ್ರ್ಯಕ್ಕೆ ತಮ್ಮ ಮಗನನ್ನ, ಸಂಗ್ರಾಮಕ್ಕೆ ತಮ್ಮ ಮಗನ ಈಗೂ ಕಳಿಸ್ತಾರ ಅನ್ನೋ ಒಂದು ಭಾವ ನಮಗೆ ಬಂದಾಗ ಇದೊಂದು ಮನಸ್ಸಿದಾಗುತ್ತೆ. ಆಗ ಅವ್ನು ಹೇಳ್ತಾನೆ, ರಾಮ್ ಪ್ರಸಾದ್, ಇಲ್ಲಮ್ಮ, ನಾನು ನಾಳೆ ಗಲ್ಲಿಗೇರ್ತೀನಿ ಅನ್ನೋದಕ್ಕೋಸ್ಕರ ನಾನು ಅಳ್ತಿಲ್ಲ. ನಾನು ನಿನ್ನಂತ ತಾಯಿ ಎಲ್ಲರಿಗೂ ಇದ್ದಿದ್ರೆ ಸ್ವತಂತ್ರ ಬಹಳ ಬೇಗ ಬಂದ್ಬಿಡ್ತಿತ್ತೇನೋ, ಅದನ್ನು ಅನ್ಕೊಂಡು ನಾನು ಅಳ್ತಿದ್ದೀನಿ. ಗಲ್ಲಿಗೇರೋದು ಖಂಡಿತ ನನ್ನ ದುಃಖ ಇಲ್ಲ ಅನ್ನೋ ಒಂದು ಮಾತನ್ನ ರಾಮ್ ಪ್ರಸಾದ್ ಬಿಸ್ಮಿಲ್ ಹೇಳ್ತಾರೆ. ಬಹಳ ದೊಡ್ಡ ಕ್ಯಾರೆಕ್ಟರ್ ಸ್ವಾತಂತ್ರ್ಯ ಸಂಗ್ರಾಮದ ವಿಷಯದಲ್ಲಿ ಅದು. ಹಾಗೇನೆ ಖುದಿರಾಮ್ ಬೋಸ್ ಬಹುಶಃ ಸುಮಾರು ಜನ ನೀವು ಕೇಳಿರ್ತೀವಿ ಖುದಿರಾಮ್ ಬೋಸ್ ಕೇಳಿರ್ತೀವಿ. ಇವರೆಲ್ಲ ಏನು ಗೊತ್ತಾ, 19 ವರ್ಷ ವಯಸ್ಸು ಅವನು. ಖುದಿರಾಮ್ ಬೋಸ್ಗೆ ಅವನು ಗಲ್ಲಿಗೇರಿದಾಗ ಅವನ ವಯಸ್ಸು 19, ಟೀನೇಜರ್ ಅವನು. ಅವನಿಗೆ ಮೃತ್ಯುದಂಡ ವಿಧಿಸ್ತಾರೆ. ಕಿಂಗ್ ಫೋರ್ಡ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ, ಅತ್ಯಂತ ಕಡು ಕ್ರೂರಿ ಅವನು. ಭಾರತೀಯರಿಗೆ ಇನ್ನಿಲ್ಲದ ಹಾಗೆ ತೀರ್ಮಾನ ಕೊಟ್ಟಿರ್ತಾನೆ. ಆಗ ಈ ಖುದಿರಾಮ್ ಬೋಸ್ ಹೇಳ್ತಾರೆ, ಏನಾದ್ರು ಮಾಡಿ ಅವನನ್ನ ಮುಗಿಸ್ಬೇಕಲ್ಲ ಕಿಂಗ್ ಇದನ್ನ ಫೋರ್ಡ್ನ. ಈಗ ಹೇಳ್ತಾನೆ, ನಾನು ಅದನ್ನ ಮಾಡ್ತೀನಿ. ನೀನು ತುಂಬ ಚಿಕ್ಕವನ ಕಡೆಯ, ನೀನು 18-19 ವರ್ಷ ಹುಡುಗ, ನಿನ್ಗೆಲ್ಲ ಆಗಲ್ಲ. ಇಲ್ಲ ನನಗೊಂದು ಚಾನ್ಸ್ ಕೊಟ್ಟು ನೋಡಿ, ನಾನು ಖಂಡಿತ ಅವರನ್ನ ಇದು ಮಾಡ್ತೀನಿ, ಕತೆಗೈತೀನಿ. ಇವ್ರು ವಹಿಸ್ತಾರೆ ಅದನ್ನು ಖುದಿರಾಮ್ ಬೋಸ್ಗೆ. ಸಂಜೆ 6:30-7 ಗಂಟೆ ಸಮಯ. ಅವರ ಬಂಗ್ಲೆಯಿಂದ ಕುದುರೆ ಗಾಡಿನಲ್ಲಿ ಅವ್ರು ಬರ್ತಿರ್ತಾರೆ. ಇವನು ಅವ್ರ ಮೇಲೆ ಒಂದು ಬಾಂಬ್ ದಾಳಿ ಮಾಡ್ತಾರೆ. 1 ಸೆಕೆಂಡ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಖುದಿರಾಮ್ ಬೋಸ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ. ರೈಲ್ವೆ ಹಳಿಗಳ ಮೇಲೆ ಓಡಿ ಯಾವುದೋ ಒಂದು ಸ್ಟೇಷನ್ ತಲುಪ್ತಾನೆ. ಅಲ್ಲಿ ಆಶ್ರಯ ಪಡ್ಕೊತಾನೆ. ಬೆಳಗಿನ ಜಾವದವರೆಗೂ ಅಲ್ಲೇ ಕೂತಿರ್ತಾನೆ. ಬೆಳಗಿನ ಜಾವ ನ್ಯೂಸ್ ಪೇಪರ್ ಬರುತ್ತೆ, ಅಲ್ಲಿ ಟಿ ಅಂಗಡಿಯವರು ಓದ್ತಾ ಹೇಳ್ತಾನೆ, ನೋಡಿ ಯಾರೋ ಅಟ್ಯಾಕ್ ಮಾಡಿದ್ದಾರೆ, ಫೋರ್ಡ್ನ ಅಟ್ಯಾಕ್ ಮಾಡಿದ್ರೆ ಫೋರ್ಡ್ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ, ಫೋರ್ಡ್ ಸಾಯಲಿಲ್ಲ. ನೀವು ಅಲ್ಲೇ ಕೂತಿದ್ದಲ್ಲ, ಫೋರ್ಡ್ ಸಾಯಲಿಲ್ಲ ಹಾಗಾದ್ರೆ, ವಾವ್, ಅರೆ ನಿಮಗೆ ಯಾಕೆ ಆಸಕ್ತಿ ಅದ್ರ ಬಗ್ಗೆ? ತಕ್ಷಣ ಗೊತ್ತಾಗುತ್ತೆ ಇವೇನೋ ಮಾಡಿದಾನೆ ಅಂತ. ತಕ್ಷಣ ಪೊಲೀಸರು ಕಳಿಸ್ತಾರೆ, ಇವನು ಅರೆಸ್ಟ್ ಆಗ್ತಾನೆ. ಕೋರ್ಟ್ನಲ್ಲಿ ಇವನ ಕಟ್ಕಟ್ಟೆಯಲ್ಲಿ ಇವನ ವಾದ ವಿವಾದ ನಡೀತದೆ. ಅವತ್ತು ಫೈನಲ್ ಡೇ, ಜಡ್ಜ್ಮೆಂಟ್ ಡೇ. ಇವನು ಕಟ್ಕಟ್ಟೆಯಲ್ಲಿ ನಿಂತಿರ್ತಾನೆ ಖುದಿರಾಮ್ ಬೋಸ್. ಜಡ್ಜ್ಮೆಂಟ್ ಆಗುತ್ತೆ, ಇವನಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ದೀವಿ, ಮರಣದಂಡ ಇದೆ ಅಂತ. ಇವನು ಏನು ವಿಚಲಿತನೇ ಆಗಲಿಲ್ಲ. ಇವನು ಜಡ್ಜ್ ಅನ್ಕೋತಾರೆ, ಇವ್ರು ಗೊತ್ತಾಗಿಲ್ಲ. ಇವ್ರು 18 ವರ್ಷ 19 ವರ್ಷ ಅವನಿಗೆ, ಇವ್ನಿಗೆ ಏನು ಗೊತ್ತಿಲ್ಲ. ಇದಕ್ಕೆ ಗಲ್ಲು ಶಿಕ್ಷೆ ಏನು ಕೇಳ್ತಾರೆ, ಗೊತ್ತಾಯ್ತಾ ನೀವು ಗಲ್ಲು ಶಿಕ್ಷೆ ಏನು ಅಂತ? ನಿಮಗೆ ಅರ್ಥ ಆಯ್ತಾ? ಹೌದು, ನೀವು ಸಾಯಿಸ್ತೀರಿ, ನಾನು ಸಾಯ್ತೀನಿ ಅಷ್ಟೇ ತಾನೆ, ಗೊತ್ತು ನನಗೆ. ಯಾಕೆ ನಿಮ್ಗೇನು ಅನ್ನಿಸ್ತಿಲ್ವ? ಹಾಗಾದ್ರೆ
ಅಯ್ಯೋ ನಾನು ತಾಯಿನೇ ಬಿಟ್ಟು ಬಂದಿರೋನು, ತಾಯ್ನಾಡು ಬಿಟ್ಟು ಹೋಗೋಕೆ ಯಾಕೆ ನಾನು ನಂಬಿಸ್ಕೊಂಡಿಲ್ಲ. ತಾಯ್ನಾಡಿಗಿಂತ ತಾಯಿ ಬಹಳ ಮುಖ್ಯ. ತಾಯಿ ಜನ್ಮ ಕೊಟ್ಟ ಮೇಲೆ ನಾನು ಈ ತಾಯ್ನಾಡಿಗೆ ಬಂದಿರೋದು. ತಾಯಿನೇ ಬಿಟ್ಟು ಬಂದಿದ್ದೀನಿ, ಇನ್ನು ತಾಯ್ನಾಡು ಬಿಟ್ಟು ಹೋಗಿ ನಾನು ಖಂಡಿತ ಯೋಚನೆ ಇಲ್ಲ ನನಗೆ. ಅವ್ರು ಹೇಳ್ತಾರೆ, ನಿನ್ನ ತಲೆಗೆ ಒಂದು ಕಪ್ಪು ಇದನ್ನು ಹಾಕ್ತೀವಪ್ಪ, ಮುಚ್ತೀವಿ ನಿಮ್ಮ ತಲೆಯಿಂದ. ದಯವಿಟ್ಟು ಮುಚ್ಚಬೇಡಿ. ನಾನು ಸಾಯವಾಗ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ನಾನು ನೋಡಬೇಕು. ನನಗೆ ಬೇಡ, ಕಪ್ಪು ಬಟ್ಟೆ ಬೇಡ ಅಂಥೇಳಿ ಕಪ್ಪು ಬಟ್ಟೆ ಧರಿಸ್ಕೊಳ್ದೇನೆ ಅವನೇ ತನ್ನ ಕೊರಳಿಗೆ ನೇಣಿನ ಕುಡಿಕೆಯನ್ನು ಹಾಕೊಂಡು ಸಾಯ್ತಾನೆ ಅಂತ ಅದ್ಭುತ ಕ್ಯಾರೆಕ್ಟರ್ ಇದೆ. ಇದೇ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳ್ತೀನಿ. ನವೆಂಬರ್ 17, 1913, 6 ವರ್ಷದ ಹಿಂದೆ, ಜಲಿಯನ್ ವಾಲಾಬಾಗ್ ದುರಂತ ನಡೆದ 6 ವರ್ಷದ ಹಿಂದೆ ಒಂದು ಅತಿ ದೊಡ್ಡ ದುರಂತ ನಮ್ಮ ದೇಶದಲ್ಲಿ ನಡೀತು. ಗುಜರಾತ್, ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ್ ಈ 3 ರಾಜ್ಯಗಳನ್ನು ಸೇರಿಕೊಂಡಂಗೆ ಒಂದು ಪ್ರದೇಶ ಮನ್ಗಢ್ ಅಂತ. ಮನ್ಗಢ್ ಒಂದು ಹಿಲ್ಲಾಕದು, ಬೆಟ್ಟ ಪ್ರದೇಶ ಅದು. ಅಲ್ಲಿ ಲಕ್ಷಾಂತರ ಜನ ಈ ಬಿಲ್ಲರು ಆದಿವಾಸಿಗಳು ವಾಸಿಸ್ತಾ ಇದ್ದಾರೆ. ನವೆಂಬರ್ 17, 1913 ಅಲ್ಲಿ ಅವತ್ತು ಹವನ ಮಹೋತ್ಸವ ನಡೀತಾ ಇತ್ತು. ಯಾಕೆಂದ್ರೆ ಅವರಿಗೆ, ಆ ಬಿಲ್ಲರಿಗೆ, ಆದಿವಾಸಿಗಳಿಗೆ ಬೆಂಕಿನೇ ದೇವರು, ಬೆಂಕಿನೇ ದೇವರು, ನೀರು ದೇವರು, ಗಾಳಿ ದೇವರು, ಮರ ದೇವರು. ನಮಗೆ ಇವೆಲ್ಲ ಬಿಟ್ಟು ಬೇರೆ ಎಲ್ಲ ದೇವರು ದುರಂತ. ಅವರು ಹವನ ಮಹೋತ್ಸವ ಆಚರಿಸ್ತಾ ಇದ್ರು. 1.5 ಲಕ್ಷ ಜನ ಸೇರಿದ್ರೆ ಅವತ್ತು ಬಿಲ್ಲರು. ಬಿಲ್ಲರ ಒಂದು ಗುಣ ಏನಂತಂದ್ರೆ, ಅವ್ರು ಎಲ್ಲೇ ಹೋದ್ರು ಬಿಲ್ಲು ಬಾಣಗಳನ್ನು ಅವ್ರ ಜೊತೆ ತಗೊಂಡು ಹೋಗೋದು. ಅದು ಅವ್ರಿಗೆ ಅಸ್ತ್ರ, ಅದು ಅವ್ರಿಗೆ ಅಸ್ತ್ರ. ಅದು ಆದ್ರೆ ಅವತ್ತು ನವೆಂಬರ್ 17ರಂದು ಆ ಮಹೋತ್ಸವಕ್ಕಾಗಿ ಬಂದಿದ್ದ ಜನರಲ್ಲಿ ಕೇವಲ 20% ಜನರ ಹತ್ರ ಮಾತ್ರ ಬಿಲ್ಲು ಬಾಣಗಳಿದ್ದವು. ಇನ್ನು 80% ಜನರಲ್ಲಿ ಏನು ಇದೆ, ನಿರಾಯುಧರಾಗಿದ್ರು ಅವರು. ಅಲ್ಲಿಗೆ ಬ್ರಿಟಿಷರು ಮತ್ತೆ ಅಲ್ಲಿಯ ಲೋಕಲ್ ಸಾಮಂತರ ಸೇನೆ ಅಟ್ಯಾಕ್ ಮಾಡುತ್ತೆ. ಕತ್ತೆಗಳ ಮೇಲೆ ಅದನ್ನ ಬೆಟ್ಟ ಹಚ್ಕೊಂಡು ಮದ್ದು ಗುಂಡುಗಳನ್ನ, ಬಂದೂಕುಗಳನ್ನು ತಗೊಂಡು ಅಲ್ಲಿ ಬರ್ತಾರೆ. ಇವ್ರ ಮೇಲೆ ಫೈರ್ ಮಾಡ್ತಾರೆ. 1500 ಜನ ಸಾಯ್ತಾರೆ. ಜಲಿಯನ್ ವಾಲಾಬಾಗ್ ಸತ್ತದ್ದು ಕೇವಲ 379 ಜನ, ಸರ್ಕಾರಿ ಅಂಕಿ ಅಂಶಗಳ ಪ್ರಕಾರ. ಸರ್ಕಾರಿ ಅಂಕಿ ಅಂಶ ನಿಮ್ಗೆ ಗೊತ್ತಾಗುತ್ತೆ. ನಾವು ಅಂಕಿ ಅಂಶ ಕೊಡೋದು ತುಂಬಾ ಮಿಸ್ಸಿಂಗ್ ಸರ್ಕಾರದಲ್ಲಿ. ಅವ್ರ ಪ್ರಕಾರ 379 ಜನ ಜಲಿಯನ್ ವಾಲಾಬಾಗ್ ಸತ್ತಿದ್ರು. ಇಲ್ಲಿ 1500 ಜನ ಬಿಲ್ಲರು ಸತ್ತಿದ್ರು. ಆ ಬ್ರಿಟಿಷ್ ಅಧಿಕಾರಿ ನೇತೃತ್ವವನ್ನು ವಹಿಸಿಕೊಂಡಿದ್ದಲ್ಲ, ಅಲ್ಲಿ ನೋಡ್ತಾನೆ, ಎಲ್ಲಿ ನೋಡಿದ್ರು ಹೆಣಗಳ ರಾಶಿ 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 ರಕ್ತದ ಮರವಿನಲ್ಲಿ ಬಿದ್ದಿದ್ದಾರೆ. ಹೆಣದ ರಾಶಿ ತುಂಬಿದೆ ಇಡೀ ವಾತಾವರಣದಲ್ಲಿ. ಅಲ್ಲಿ ಒಂದು ದೃಶ್ಯ ಅವನನ್ನು ಮನಕಲಕುವಂತೆ ಮಾಡ್ತಾರೆ. ಯಾವುದದು ಅಂದ್ರೆ, ತಾಯಿ ಸತ್ತು ಬಿದ್ದಿದ್ದಾಳೆ. ಆಕೆಯ 1.5 ವರ್ಷದ ಮಗು ತನ್ನ ತಾಯಿಯ ಮರೆತೊಟ್ಟನ್ನು ಚೀಪು ಪ್ರಯತ್ನ ಪಡ್ತಾ ಇದೆ. ಆ ಕರುಣಾಜನಕ ದೃಶ್ಯವನ್ನು ನೋಡಿದ ಈ ಬ್ರಿಟಿಷ್ ಅಧಿಕಾರಿಯ ಆ ಕ್ರೌರ್ಯದ ನಡುವೆಯೂ ಆತನ ಮನಸ್ಸಿಗೆ ಬೇಜಾರಾಗಿದೆ. ಹೇಳ್ತಾನೆ, ನಿಲ್ಲಿಸ್ಬಿಡಿ ಸಾಕು, ಮತ್ತೆ ಇವ್ರ ಮೇಲೆ ಮದ್ದುಗುಂಡು ಹಾರಿಸ್ಬಿಟ್ಟು ನಿಲ್ಲಿಸ್ಬಿಡಿ ಸಾಕು. ಆ ಒಂದು ಘಟನೆ 1500 ಜನಕ್ಕಷ್ಟೇ ಸೀಮಿತ ಆಯಿತು. ಇಲ್ಲದಿದ್ರೆ ಇನ್ನೂ ಒಂದು 3000 ಜನ ಅವತ್ತು ಸಾಯ್ತಿದ್ರು. ಆದರೆ ದುರಂತ ಅಂದ್ರೆ, ನಮ್ಮ ಯಾವ ಇತಿಹಾಸದ ಪುಸ್ತಕದಲ್ಲೂ ಈ ಮನ್ಗಢ್ ದುರಂತದ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಅವತ್ತು ಸತ್ತವರು ಎಲ್ಲರೂ ಆದಿವಾಸಿಗಳು ಮತ್ತು ಬಿಲ್ಲರು. ಅದೇ ಜಲಿಯನ್ ವಾಲಾಬಾಗ್ನಲ್ಲಿ 379 ಜನ ಸತ್ತರು. ಅವರೆಲ್ಲರೂ ಸಿಕ್ಕರು, ಸಿವಿಲೈಸ್ಡ್ ನಾಗರಿಕರು. ಹಾಗಾಗಿ ನಮ್ಮ ಇತಿಹಾಸದ ಪುಟಗಳಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ಎಲ್ಲರಿಗೂ ಗೊತ್ತು. ಮನ್ಗಢ್ 4 ರಾಜ್ಯಗಳು, ಒಂದು ಗುಜರಾತ್, ಒಂದು ರಾಜಸ್ಥಾನ್, ಒಂದು ಮಧ್ಯಪ್ರದೇಶ್, ಇನ್ನೊಂದು ಮಹಾರಾಷ್ಟ್ರ. ಈ 4 ರಾಜ್ಯಗಳು ಇವತ್ತು ನಾನು ಅದನ್ನ ಕುರಿತೇನೆ ರಕ್ತಧ್ವಜ ಅಂತ ಒಂದು ನಾಟಕ ಅನುವಾದ ಮಾಡಿದೆ. ಅದು ಈ ಮನ್ಗಢ್ ದುರಂತವನ್ನು ಕುರಿತೇ ಬರೆದಂತ ಒಂದು ನಾಟಕ.
ಬ್ರಿಟಿಷ್ ವಿರುದ್ಧ ದೊಡ್ಡ ಚಳವಳಿ ಶುರುವಾಗುತ್ತೆ. ಇವ್ರನ್ನ ಬಿಡಿ ಅಂತ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರ ಬಿಡಿ, ನೀವು ಅವ್ರನ್ನ ಗಲ್ಲಿಗೆ ಏರಿಸ್ಬಿಡಿ ಅನ್ನೋ ಒಂದು ದೊಡ್ಡ ಮೂವ್ಮೆಂಟ್ ಚಳವಳಿ ಪ್ರಾರಂಭ ಆಗುತ್ತೆ. ಬ್ರಿಟಿಷ್ ಸರ್ಕಾರ ನೆಗೆದು ಬಿಡುತ್ತೆ. ಹಿಂಗೆ ಇವರು ಎದುರಾಕೊಳ್ಳೋದು ಹಿಂಗೆ 24ನೇ ತಾರೀಕು ಅವ್ರನ್ನ ಗಲ್ಲಿಗೆ ಏರಿಸ್ಬೇಕಾಗುತ್ತೆ. ಆದರೆ ಗಲಾಟೆ ಆಗುತ್ತೆ ಹೊತ್ತು 23ನೇ ತಾರೀಕು ಗಲ್ಲಿಗೆ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು 3 ಜನ ಗಲ್ಲಿಗೇರುವ ಸಂದರ್ಭದಲ್ಲಿ ಆ ವೇದಿಕೆ ಏನಿದೆ, ಗಲ್ಲಿಗೇರಿಸುವ ವೇದಿ ಏನಿದೆ, ಬಲಿ ವೇದಿ ಅಂತ ಕರಿತೀವಲ್ಲ ಅದು, ಆಗ ಹೋಗ್ತಾ ಭಗತ್ ಸಿಂಗ್ ಹೇಳ್ತಾರೆ, ಅಲ್ಲಿ 5 ಜನ ನಿಂತಿರ್ತಾರೆ, ನೀವು 5 ಜನ ಭಾರಿ ಪುಣ್ಯವಂತರು, ನೀವು ತುಂಬಾ ಅದೃಷ್ಟವಂತರು ನೀವು. ಅವ್ರಿಗೆ ಅನ್ಸುತ್ತೆ ಇವ್ನು ಮೇಲುಗಂಬ ಹೇಳ್ತಾ ಇದ್ದಾನೆ, ನಮ್ಮನ್ನು ಅದೃಷ್ಟವಂತ ಅಂತ ಕರೀತಲ್ಲ, ಹೇಗಪ್ಪ ಅದೃಷ್ಟವಂತರು ಹೆಂಗೆ? ಹೌದು, 50 ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ಆಗ ಇವತ್ತಲ್ಲಿ 50 ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ನಾವು ನೇಣಿಗೇರುತ್ತಿರೋದು ನೋಡ್ತಕ್ಕಂಥ ಅದೃಷ್ಟ ನಿಮ್ಮ 5 ಜನಕ್ಕೆ ಮಾತ್ರ ಇದೆ. ಹೀಗಾಗಿ ಅದೃಷ್ಟವಂತ ಒಬ್ಬ ಜೈಲ್ ಸೂಪರಿಂಟೆಂಡೆಂಟ್, ಪೊಲೀಸ್, ಜಿಲ್ಲಾ ಕಲೆಕ್ಟರ್, ಒಬ್ಬ ಡಾಕ್ಟರ್, ವಿಜೇತ, ನೀವು 5 ಜನ ಭಾಗ್ಯಶಾಲಿಗಳು. 50 ಕೋಟಿ ಜನಕ್ಕೆ ಸಿಗದ ದೃಶ್ಯ ನಿಮಗೆ ಸಿಗುತ್ತೆ. ನಿಮಗೆ ನಗರತ್ತ ಗಲ್ಲಿಗೆ ಎಂತ ರೋಚಕ ಇತಿಹಾಸ ಸ್ವಾತಂತ್ರ್ಯ. ಇಂತಹ ಒಂದು ಸಂದರ್ಭದಲ್ಲಿ ಪ್ರೊಫೆಸರ್ ಜಿ ಚಂದ್ರಶೇಖರ್ ಸರ್ ಅವರು ಇತಿಹಾಸದ ಪರಾಮರ್ಶೆಯನ್ನು ಮಾಡುವುದರೊಂದಿಗೆ ಇವತ್ತಿನ ತುರ್ತು ದೇಶ ಬದಲಾಗಬೇಕು ಎಂದು ಬಯಸುವವರು ಮೊದಲು ತಾವು ಬದಲಾಗಬೇಕು ಎನ್ನುವ ಕರೆಯನ್ನು ನೀಡುವುದರೊಂದಿಗೆ ಈ ಅಮೃತ ಮಹೋತ್ಸವದಲ್ಲಿ ಈ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವ ಒಂದು ಧ್ಯೇಯ ನಮ್ಮದಾಗಬೇಕು. ಪ್ರತಿಯೊಬ್ಬರು ಮನೆಗಳಲ್ಲಿ ನಾವು ಏನು ತಿರಂಗವನ್ನು ಆರಿಸ್ತೇವೆ ಅದರ ಜೊತೆ ಮನೆಗಳಲ್ಲಿ ಈ ಸ್ವಾತಂತ್ರ್ಯದ ತಿರಂಗವನ್ನು ಹಾರಿಸೋಣ ಎನ್ನುವ ಕರೆಯನ್ನು ಕೊಟ್ಟಂತಹ ಪ್ರೊಫೆಸರ್ ಜಿ ಚಂದ್ರಶೇಖರ್ ಸರ್ ಅವರಿಗೆ ಮುಕ್ತ ವಿವಿಯ ಪರವಾಗಿ ಅನಂತ ಧನ್ಯವಾದಗಳು. ಈಗ ಶ್ರೀಯುತ ಚಂದ್ರಶೇಖರ್ ಸರ್ ಅವರಿಗೆ ಮಾನ್ಯ ಕುಲಪತಿಗಳು ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಕೋರ್ತಾರೆ. ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಟ್ಟಂತಹ ಗೌರವಾನ್ವಿತ ಕುಲಪತಿಗಳಿಗೆ ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲಿಗೆ ಇಡೀ ರಾಜ್ಯದ ಜನತೆಗೆ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿಶ್ವೇಶ್ವರಯ್ಯನವರಿಗೆ 75ನೇ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ನುರಿತ ಪ್ರಾಧ್ಯಾಪಕರು ಹಾಗೂ ಹೆಸರಾಂತ ಸಾಹಿತಿಗಳು ಆದಂತಹ ಶ್ರೀ ಜಿ ಚಂದ್ರಶೇಖರ್ ಅವರೇ, ಕುಲಸಚಿವರಾದ ಖಾದರ್ ಪಾಷಾರವರೇ, ಎಲ್ಲ ಶಾಸನಬದ್ಧ ವೇದಿಕೆಯ ಮುಂಭಾಗ ಇರುವ ಎಲ್ಲ ಶಾಸನಬದ್ಧ ವಿಶ್ವವಿದ್ಯಾಲಯದ ಅಧಿಕಾರಿಗಳೇ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳೇ, ವಿಶೇಷ ಆಹ್ವಾನಿತರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಇವತ್ತು ನಾವು 75ನೇ ಸ್ವಾತಂತ್ರ್ಯ ದಿನಾಚರಣೆಯ ವರ್ಷವನ್ನು ಪೂರೈಸುತ್ತಾ 76ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸ್ವಾತಂತ್ರ್ಯ
ದಿನವನ್ನು ಸ್ವಾಗತಿಸಿದ್ದೇವೆ. ಚಂದ್ರಶೇಖರ್ ಅವರು ಹೇಳಿದ್ರು, ನಾನು ವಿಶೇಷವಾಗಿ ಏನನ್ನೂ ಮಾತನಾಡೋದಿಲ್ಲ, ಆದರೆ ನಿಮ್ಮ ಮನಸ್ಸನ್ನು ಸ್ವಲ್ಪ ಕೆಡುತ್ತೀನಿ. ಅದು ಸತ್ಯ ಕೂಡ. ಅವರು ಆ ಮಾತುಗಳನ್ನ ಏನು ಹೇಳಿದ್ರು ಅಂದರೆ, ಬಹುಶಃ ನಾವು ಅನೇಕ ಘಟನೆಗಳನ್ನು ನಾವು ಮರೆತಿರ್ತೀವಿ. ನಮಗೆ ಹೋರಾಟಕ್ಕೆ ಯಾರು ಸ್ವಾತಂತ್ರ್ಯ ತಂದು ಕೊಟ್ಟರು ಅಂತ ಹೇಳಿದ್ರೆ, ಬಹುಶಃ ಅಂಬೇಡ್ಕರ್ನ ನೆನೆಸ್ತೀವಿ, ಮಹಾತ್ಮ ಗಾಂಧೀಜಿಯವ್ರನ್ನ ನೆನೆಸ್ತೀವಿ, ಭಗತ್ ಸಿಂಗನ್ನು ನೆನೆಸ್ತೀವಿ, ಅಥವಾ ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನ ನೆನೆಸ್ತೀವಿ. ಆದರೆ ಅನೇಕ ವ್ಯಕ್ತಿಗಳ ಹೆಸರನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಇಲ್ಲ, ಮರೆತು ಬಿಟ್ಟಿರ್ತೀವಿ. ಅಂತಹ ಹೋರಾಟಗಾರರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ರಾಜಗುರು ಅವರಿರ್ಬೋದು, ಸುಖದೇವ್ ಅವರಿರ್ಬೋದು, ಅನೇಕ ಹೋರಾಟಗಾರರ ಹೆಸರನ್ನು ನೆನಪಿಸಿ ಅವರೂ ಕೂಡ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಬಲಿದಾನವಾಗಿದ್ದಾರೆ, ಅವರು ಕೂಡ ತ್ಯಾಗ ಮಾಡಿದ್ದಾರೆ ಅನ್ನೋದನ್ನು ಭಾಳ ಚೆನ್ನಾಗಿ ನೆನಪಿಸಿದ್ರು. ಮತ್ತು ಅವರು ಒಂದು ಮಾತನ್ನು ಹೇಳಿದ್ರು, ನಾವಿವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹರ್ ಘರ್ ತಿರಂಗವನ್ನು ನಾವೆಲ್ಲ ಮನೆಯ ಮೇಲೆ ಬಾವುಟವನ್ನು ಆರಿಸುವುದರ ಮೂಲಕ ಆಚರಿಸ್ತಿದ್ದೀವಿ. ಅದು ಸಾಲದು. ನಮ್ಮ ಹರ್ ಘರ್ ತಿರಂಗ ಏನಿದೆ ಅದು ಹೃದಯದ ಒಳಗಡೆಯಿಂದ ಬರಬೇಕು. ಅದು ಬರೀ ಮನೆಯ ಮೇಲೆ ಬಾವುಟ ಹಾರಿಸುವುದರ ಮೂಲಕ ಮಾತ್ರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದರೆ ಸಾಲದು. ಪ್ರತಿಯೊಬ್ಬ ಪ್ರಜೆಗೂ ಇದು ನನ್ನ ಭಾರತ, ನನ್ನ ದೇಶ ಸಮೃದ್ಧವಾಗಿದೆ, ನನ್ನ ದೇಶ ಎಂದೆಂದಿಗೂ ಮೇಲೆ ಹೇಳ್ತದೆ ಅನ್ನೋದನ್ನು ನನ್ನ ಹೃದಯದಲ್ಲಿ ಬರಬೇಕು. ನಾವು ನಮ್ಮ ದೇಶವನ್ನು ಬೈಯೋದು ದಿನ ಬೆಳಗಾದರೆ ನನ್ನ ದೇಶ ಕೆಟ್ಟ ದೇಶ, ಈ ದೇಶ ಎಂದಿಗೂ ಉದ್ಧಾರ ಆಗೋದಿಲ್ಲ ಅನ್ನೋದನ್ನು ನಾನು ಹೇಳಕ್ಕೆ ಮುಂಚೆ ನಾನು ಒಳ್ಳೆಯವನ, ನಾನು ಕೆಟ್ಟವನ, ಅಥವಾ ನಾನು ಸರಿಯಾಗಿ ನಡ್ಕೋತಿದ್ದೀನ ಅನ್ನುವ ಆತ್ಮವಿಮರ್ಶೆಯನ್ನು ಮೊದಲು ನಾನು ಮಾಡಿಕೊಂಡು ಆಮೇಲೆ ನನ್ನ ದೇಶದ ಜನದ ಬಗ್ಗೆ ಮಾತಾಡುವಂತಹ ಹಕ್ಕನ್ನು ಗಳಿಸ್ಕೋಬೇಕು. ಬಹುಶಃ ಭಾಳ ಅರ್ಥಪೂರ್ಣವಾಗಿ ಹೇಳಿದ್ರು. ಇವತ್ತು ನಾವು ಮಾಡ್ತಾ ಇರೋದು, ನಾವು ಕಚೇರಿಗೆ ಸಮಯಕ್ಕೆ ಬರ್ತಾ ಇದ್ದೀವ, ನಾವು ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವ ಅನ್ನೋದನ್ನು ಯೋಚನೆ ಮಾಡದೆ ಇನ್ನೊಬ್ಬನನ್ನು ಗುರುತಿಸಿ ಮಾತನಾಡೋದು, ಈ ವಿಶ್ವವಿದ್ಯಾಲಯ ಕೆಟ್ಟೋಯ್ತು, ಈ ವಿಶ್ವವಿದ್ಯಾಲಯ ಹಾಳಾಯಿತು, ಈ ಮಾತುಗಳನ್ನು ಆಡುವ ಮೊದಲು ನಾನು ಸರಿಗಿದ್ದೀನ, ನಾನು ಸಮಯಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದೀನ, ನಾನು ಸಮಯವನ್ನು ಸರಿಯಾಗಿ ಬರ್ತಾ ಇದ್ದೀನಿ ಅನ್ನೋದನ್ನು ಯೋಚನೆ ಮಾಡದೆ ಇನ್ನೊಬ್ಬರನ್ನ ಸರಿ ಮಾಡಕ್ಕೆ ಹೋಗೋದು, ತಾನು ಸರಿಯಾಗಿಲ್ಲದೆ ಇನ್ನೊಬ್ಬರನ್ನು ಸರಿಯಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ ಅನ್ನೋದನ್ನು ಭಾಳ ಅರ್ಥಪೂರ್ಣವಾಗಿ ಬಹುಶಃ ಇವತ್ತು ಚಂದ್ರಶೇಖರ್ ಅವರು ತಮ್ಮ ಮುಂದೆ ಅನೇಕ ಎಕ್ಸಾಂಪಲನ್ನು ಕೊಟ್ಟು ಒಂದು ಸಣ್ಣ ಕಥೆಯ ಮೂಲಕ ಅದನ್ನು ಇವತ್ತು ತಿಳಿಸ್ಕೊಟ್ರು. ಬಹುಶಃ ಮನುಷ್ಯನಿಗೆ ಇವತ್ತು ಅದು ಬೇಕು. ಈ 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು 13ರಿಂದ 15ರವರೆಗೆ ಏನು ತಿರಂಗವನ್ನು ಏನು ನಾವು ಆಚರಿಸ್ತಾ ಇದ್ದೀವಿ, ಬಹುಶಃ ಇದನ್ನು ಈ ನಮ್ಮ ದೇಶದ ಭಕ್ತಿಯನ್ನು, ದೇಶದ ಬಗ್ಗೆ ಅಭಿಮಾನವನ್ನು ಇಚ್ಛಿಸಲು ಬಹುಶಃ ಇವತ್ತು ಈ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ನಮಗೂ ಗೊತ್ತಿದೆ, 75 ವರ್ಷ ನಾವೆಲ್ಲ ಸ್ವಾತಂತ್ರ್ಯ ಬಂದಾಗ ನಾವು ಬಹುಶಃ ಇಲ್ಲಿ ಕೂತಿರೋರು ಅನೇಕರು ಬಹುಶಃ 98-95% ನಾವು ಜನಸಂಖ್ಯೆ ನಾವು ಹುಟ್ಟೇ ಇರಲಿಲ್ಲ, ಸ್ವಾತಂತ್ರ್ಯವನ್ನು ನೋಡೂ ಇರಲಿಲ್ಲ. ನಾವೆಲ್ಲ ಪುಸ್ತಕಗಳ ಮೂಲಕ ಬಹುಶಃ ಇವತ್ತು ತಿಳ್ಕೋಬೇಕು, ಅಥವಾ ಚಂದ್ರಶೇಖರ್ ಹೇಳುವಂಥ ಏನು ಸತ್ಯ ಘಟನೆಗಳು
ಅದು ಕಹಿಯಾಗಿ ಕಾಣ್ಬೋದು. ಆದರೆ ಸತ್ಯ ಘಟನೆಗಳನ್ನು ಏನು ನಮ್ಮ ಮುಂದೆ ತಿಳಿಸಿದ್ರು ಆ ಘಟನೆಗಳ ಮೂಲಕ ಇವತ್ತು ಯುವ ಜನಾಂಗ ಆ ಒಂದು ವಿಚಾರಗಳನ್ನ ತಿಳ್ಕೋಬೇಕಾಗಿದೆ. ಅದಕ್ಕೋಸ್ಕರ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ನೆನಪಿಸುವಂತಹ ದಿನ. ಅದು ಕೂಡ ಇದು 75ನೇ ವರ್ಷದ ನೆನಪಿನ ದಿನ, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡುವ. ಆದ್ದರಿಂದ ನಾವು ಏನು ಈ ದೇಶ ಪ್ರಗತಿಯನ್ನು ಕಂಡಿದೆ, ಕಳೆದ 15-20 ವರ್ಷಗಳಿಂದ ಭಾರತ ಎಲ್ಲ ರಂಗದಲ್ಲೂ ಮುಂದಿದೆ, ಎಲ್ಲ ರಂಗದಲ್ಲೂ ಮುಂದೆ ಬರ್ತದೆ. ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳ ಕಣ್ಣು ಭಾರತದತ್ತ ನೆಟ್ಟಿದೆ. ಅದು ಟ್ರೇಡ್ ಇರ್ಬೋದು, ಕಲ್ಚರ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಎಲ್ಲ ರಂಗದಲ್ಲೂ ಭಾರತ ತನ್ನದೇ ಆದ ಛಾಪನ್ನು ಮೂಡಿಸಿ ಮುನ್ನುಗ್ಗಿ ಬೆಳೆಯುತ್ತಿದೆ. ಈಗಾಗಲೇ ಭಾಷಣ ಮಾಡಕ್ಕೆ ನಿಂತರೆ ಇನ್ನೂ 1 ಗಂಟೆಗಳ ಕಾಲ ಮಾತನಾಡ್ಬೋದು. ಈಗಾಗಲೇ ಚಂದ್ರಶೇಖರ್ ಅವರು ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಮಂಡಿಸಿದ್ದಾರೆ. ನಾನು ನನ್ನ ಭಾಷಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ, ನಾವೆಲ್ಲ ಜೊತೆಗಿದ್ದೇವೆ. ನಾವು ಇವತ್ತು ಒಂದು ಶಪಥವನ್ನು ನಮ್ಮ ಮನಸ್ಸಿನಲ್ಲಿ ಮಾಡಿಕೊಳ್ಳೋಣ. ನಾವೆಲ್ಲ ಈ ದೇಶವನ್ನು ಬೈದೆ ನಾವು ನಮ್ಮನ್ನು ಸರಿ ಮಾಡ್ಕೊಳ್ಳೋಣ ಅಂತೇಳಿ 1 ಕಿಲೋಮೀಟರ್ ಅಥವಾ ಅರ್ಧ ಕಿಲೋಮೀಟರ್ ಒಂದು ವಾಕನ್ನು ಮಾಡೋಣ ಅಂತ ಹೇಳ್ತಾ ನಾವು ಬಂದು ಆಮೇಲೆ ಎಲ್ಲ ಸೇರಿ ನಾವು ಲಘು ಉಪಹಾರವನ್ನು ಸೇವಿಸೋಣ ಅಂತ ಹೇಳ್ತಾ ಎಲ್ಲರೂ ಅದರಲ್ಲಿ ಭಾಗವಹಿಸಿ ಅಂತೇಳಿ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತಹ ವೀರ ಸೇನಾನಿಗಳಿಗೆ, ಸ್ವತಂತ್ರ ಹೋರಾಟಗಾರರಿಗೆ ಗೌರವವನ್ನು ಸಲ್ಲಿಸುವಂತಹ, ಅವರನ್ನು ಸ್ಮರಿಸಿಕೊಳ್ಳುವಂತಹ ಕಾರ್ಯ ನಮ್ಮಿಂದ ಆಗಬೇಕು ಅಂತ ತಿಳಿಸಿಕೊಟ್ಟಂತಹ ಮಾನ್ಯ ಕುಲಪತಿಗಳಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಮುಕ್ತ ವಿವಿಯ ಪರಿಸರ ವಿಜ್ಞಾನ ವಿಭಾಗದ ಡಾಕ್ಟರ್ ಚಂದ್ರಶೇಖರ್ ಅವರನ್ನ ಕೋರ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತೇನೆ. ನಾವು ಧ್ವಜ ಇಟ್ಕೊಂಡಿದ್ದವರು ಎಲ್ಲರೂ ಸರಿಯಾಗಿ ಹಿಡಿದು ಇಟ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. 2022ನೇ ವರ್ಷದ ಆಜಾದಿ ಕಾ ಅಮೃತ್ ಮಹೋತ್ಸವದ ಕಾರ್ಯಕ್ರಮದಲ್ಲಿ ವರ್ಷವಿಡೀ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಸೊ ಈ ದಿನದಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಬಂದು ಒಂದು ವಿಶೇಷ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಪ್ರೊಫೆಸರ್ ಜಿ ಚಂದ್ರಶೇಖರ್ ಅವರು ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳು ಹೊಂದಿದ್ದಾರೆ. ಸೊ ಅವರಿಗೆ ನಮ್ಮೆಲ್ಲರ ಪರವಾಗಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಇಡೀ ವರ್ಷವಿಡೀ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಿ ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಕುಲಪತಿಗಳಾದ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರನ್ನ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಎ ಖದರ್ ಪಾಷಾ ಅವರು ಉಪಸ್ಥಿತರಿರುತ್ತಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಡೀನ್ ಅಧ್ಯಯನ ಕೇಂದ್ರ, ಡೀನ್ ಶೈಕ್ಷಣಿಕರವರಾದ ಪ್ರೊಫೆಸರ್ ಅಶೋಕ್ ಕಾಂಬ್ಳೆ ಅವರು, ಅಧ್ಯಯನ ಕೇಂದ್ರದ ಡೀನ್ ಆಗಿರ್ತಕ್ಕಂಥ ಪ್ರೊಫೆಸರ್ ಎ ರಾಮನಾಥನ್ ನಾಯ್ಡು ಹಾಗೂ ಕುಲಸಚಿವ ಪರೀಕ್ಷಾಂಗರವರಾದ ಪ್ರೊಫೆಸರ್ ಕೆ ಬಿ ಪ್ರವೀಣ್ ರವರು ಹಾಗೂ ಎಲ್ಲ ಅಧಿಕಾರಿ ವರ್ಗದವರು, ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಎಲ್ಲ ಅಧ್ಯಾಪಕೇತರ ವೃಂದದವರು ಹಾಗೂ ಮಿತ್ರರು ಹಾಗೂ ವಿಶೇಷ ಆಹ್ವಾನಿತರು ಎಲ್ಲರೂ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದೀರಾ. ನಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೈ ಹಿಂದ್,
ಜೈ